ನಿನ್ ಕೂದಲು ಬಿಟ್ಕೊಡಂಗಾಯ್ತಾಯ್ತಾ. ಆಮೇಲೆ ಒಂಚೂರು ಶೇಂಗಾ, ಬೆಳ್ಳುಳ್ಳಿ, ಇದು ಕರ್ಬೇವು ಸೊಪ್ಪು, ಇದು ನುಗ್ಗೆ ಸೊಪ್ಪು. ತಪ್ಪು ಕಟ್ಟಿದ್ದಾರೆ ನೋಡಿ. ಅಂದರೆ ಇರೋದ್ರಲ್ಲಿ ಖುಷಿ ಪಟ್ಕೊಳ್ಬೇಕು ಅವಾಗ. ಓಯ್ ಐ ಸಾ ಬ್ಲೂ ಲವ್ಲಿ ಟು. ಇದನ್ನೇ ಪುಡಿ ಮಾಡೋದು. ಐ ಜಸ್ಟ್ ಮಿಸ್ ಮೈ ಸೆಲ್ಫ್. ಹೆಂಗೆ ಕ್ಯಾಮ್ರಾ ಇಟ್ಕೊಳ್ಳೋದು ನೋಡಿ, ಮತ್ತೆ ತಪ್ಪಿಟ್ಕೊಂಡಿದ್ದಾನೆ. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಇಲ್ಲ ಬಿಸಿ. ಅಮ್ಮ ಏನಮ್ಮ ಮಾಡ್ತಾ ಇದ್ದೀರಾ? ಅಮ್ಮ ಅದು ರಿಮೋಟಲ್ಲಿ ಒಂಚೂರು ಮ್ಯೂಟ್ ಮಾಡ್ತೀರಾ? ಹಂಗೆ ಬನ್ನಿ ಗೈಸ್, ನೋಡಿ ನಾನು ಬೆಳಗ್ಗೆ ಎದ್ದು ಇದು ಕುಡಿತಾ ಇದ್ದೀನಿ. ಬಿದೋಗ್ತ್ಯಾ ನಾವು. ಇಲ್ಲಿ ಏನೋ ನಡೀತಾ ಇದೆ, ಅದನ್ನು ತಿಳಿಸ್ಕೊಡೋಣ ಬನ್ನಿ. ಕರಿಬೇವನ್ನ ಒಣಗಾಕಿದ್ರು, ಅದು ರೋಸ್ ಪೆಟಲ್ಸ್ ಅದೇ ಪೌಡ್ರ್ ಮಾಡೋದಕ್ಕೆ, ಸ್ನಾನ ಮಾಡೋ ಪೌಡ್ರು. ಇದೇನಕ್ಕಮ್ಮ? ಇದು ಕರಿಬೇವಿನ ಚಟ್ನಿ ಪುಡಿ ಮಾಡ್ಕೊತಾ ಇದ್ದೀನಿ, ರೆಡಿ ಮಾಡ್ಕೊತಾ ಇದ್ದೀನಿ. ಕರಿಬೇವಿನ ಚಟ್ನಿ ಪುಡಿ ಏನಕ್ಕೆ? ಹೆಲ್ತ್ಗೆ ಒಳ್ಳೇದು, ತುಂಬ ಕರಿಬೇವು ತುಂಬ ಒಳ್ಳೇದು ಹೆಲ್ತ್ಗೆ. ಇದಕ್ಕೆ ಒಣಗಿದ ಮೆಣಸಿನ್ಕಾಯಿ, ಒಂಚೂರು ಒಣ ಕೊಬ್ಬರಿ, ಆಮೇಲೆ ಒಂಚೂರು ಶೇಂಗಾ, ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ, ಒಂಚೂರು ಹುಣಸೆಹಣ್ಣು ಹಾಕಿ ಚಟ್ನಿ ಪುಡಿ ಮಾಡಿಕೊಂಡು ಬಿಸಿ ಅನ್ನದ ತಲೆ ಮೇಲೆ ತುಪ್ಪ ಹಾಕಿ ಆ ಪೌಡ್ರ್ ಹಾಕಿ ಕೊಡ್ತೀವಿ. ಗೊತ್ತಾಯ್ತಾ ಗೈಸ್? ಸೊ ಇದೆಲ್ಲ ಏನೋ ಮಾಡ್ಕೊತಾ ಇದ್ದಾರೆ. ಡ್ರೈ ಫ್ರೂಟ್ಸ್ ಇನ್ನೂ ಕೊಡೋಕ್ಕೆ ಶುರು ಮಾಡಿಲ್ಲ. ತಿಂಗಳಾದ್ಮೇಲೆ ಈಗ ಡ್ರೈ ಫ್ರೂಟ್ಸ್ ಉಂಡೆ ಕೊಡೋಕ್ಕೆ ಶುರು ಮಾಡಬೇಕು. ಸ್ವಲ್ಪ ಅದು ಹಾರ್ಡು ಅಂತ ಇಷ್ಟು ದಿವಸ ಬಿಟ್ಟಿದ್ದು. ಇನ್ನು ಡ್ರೈ ಫ್ರೂಟ್ಸ್ ಉಂಡೆ, ಆಮೇಲೆ ನುಗ್ಗೆ ಸೊಪ್ಪಿನ ಪೌಡ್ರ್. ಇದರಲ್ಲಿ ನುಗ್ಗೆ ಸೊಪ್ಪು ಯಾವುದು, ಕರ್ಬೇ ಸೊಪ್ಪಿನ ಪುಡಿ ಯಾವುದು ಇಟ್ಕೊಳಮ್ಮ ಹೇಳ್ತೀನಿ. ಇದರಲ್ಲಿ ನುಗ್ಗೆ ಸೊಪ್ಪಿನ ಪುಡಿ ಯಾವುದು, ಕರ್ಬೇವು ಸೊಪ್ಪು. ಇದು ಕರ್ಬೇವು ಸೊಪ್ಪು, ಇದು ನುಗ್ಗೆ ಸೊಪ್ಪು. ಯಾಕಂದರೆ ಇದೊಂಚೂರು ತರಿ ತರಿ ಇದೆ, ಇದು ಫುಲ್ ನೈಸ್ ಆಗಿದೆ. ಏನು ದಡ್ರ ದಿಮ್ಮಿ ಅನ್ಕೊಬಿಟ್ಟಿದ್ಯಾ ನನ್ನ ಪ್ರಭಮ್ಮ? ಜೋರಾಗಿ ಹೇಳಮ್ಮ. ಸಂಸಾರದ ಮೇಲೆ ಜ್ಞಾನ ಇರೋ ಹೆಣ್ಮಕ್ಳುಗಳಿಗೆ ಅದು ಅರ್ಥ ಆಗೋದು. ಹೆಂಗೆ ಮಾಡ್ತೀನಿ ಹೇಳು ಅಡುಗೆನ? ನಾನು ಚೆನ್ನಾಗೇ ಮಾಡಲ್ವಾ? ಅಲ್ಲ, ಗೊತ್ತಿರುತ್ತೆ ನನಗೂ ಅಂತ, ಗೊತ್ತಿಲ್ಲದೆ ನೀನು ನೋಡೋಣ ನಿನ್ನ ತಲೆ ಹೆಂಗಿದೆ ಅಂತ ಟೆಸ್ಟ್ ಮಾಡಿದೆ. ಇದೆಲ್ಲ ಅರ್ಥ ಆಗ್ಬೇಕಲ್ವಾ? ಎರಡು ಮಕ್ಕಳು ತಾಯಿ ಬೇರೆ ನೀನು. ನಾನು ನಾಳೆ ನನ್ನ ಮಗಳಿಗೆ ಬಾಣಂತನ ಮಾಡಬೇಕಲ್ಲ. ಹೆಣ್ಮಗ ಅಂತ ಇದೆ, ಅಮ್ಮನ ಒಂದು ಹೆಣ್ಮಗ ಬೇಕು ಅಂತ ಜವಾಬ್ದಾರಿ. ದಿಸ್ ಇಸ್ ಸೋ ಗುಡ್. ಅಜ್ವಾನ್ ವಾಟರ್. ಅರೆ ಎಲ್ಲರೂ ಕುಡಿಯಲ್ಲ ಅಲ್ವಾ ಅದನ್ನ ಮಮ್ಮಿ? ಅಲ್ಲ, ಅದು ರಿಲ್ಯಾಕ್ಸ್ ಆಗುತ್ತೆ ಆದಾಗ. ಅವರೇ ಕುಡಿತಾರೆ, ಅದು ರಿಲ್ಯಾಕ್ಸ್ ಆಗಬೇಕು. ಅಲ್ಲ, ಟೇಸ್ಟ್ ಎಲ್ಲ ಪ್ರಿಫರ್ ಮಾಡೋರು ಕುಡಿಯೋಕ್ಕಷ್ಟ. ಗ್ಯಾಸ್ ಮಾತ್ರನೇ ನುಂಗಂಗಿಲ್ಲ. ಹೌದು ಗೈಸ್. ನಾನಂತೂ ನೋಡಿ ಎಷ್ಟು ಸಿರಪ್ ತಂದು ಇಟ್ಕೊಂಡಿದ್ದೀನಿ ಅದಕ್ಕೇನೆ. ವಾವ್. ನಾನು ನೋಡಿ ಊಟ ಮಾಡುವಾಗ, ಬಾತ್ರೂಮ್ಗೆ ಹೋಗುವಾಗ, ಏನೋ ಇಂಪಾರ್ಟೆಂಟ್ ಕೆಲಸ ಮಾಡುವಾಗ ಎದ್ದೇಳೋದು ನನ್ನ ಮಗಳು. ಟ್ಯಾಟಿಕ್ಸ್ ಎಲ್ಲ. ಗೈಸ್, ನಿಮ್ಮೆಲ್ರಿಗೂ ನಾನೊಂದು ಗೊತ್ತಿಲ್ಲ, ಕ್ಲಾರಿಟಿ ಕೊಟ್ಟಿಲ್ಲ ಅಂತಂದರೆ ಅದು ತುಂಬ ವರ್ಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊನ್ನೆ ವ್ಲಾಗಲ್ಲಿ ನೀವೆಲ್ಲರೂ ಹೆಲ್ಪರ್ ಬೇಕು ಅಮ್ಮಂಗೆ, ಸುಬ್ಬಿಗೆ, ಅವರೊಬ್ಬರಿಗೆ ಕಷ್ಟ ಆಗ್ತಿದೆ. ಪ್ರತೀಕ್ ಅವರು ಇನ್ ಬಿಟ್ವೀನ್ ಯಾವಾಗಾರ ಬಂದು ಹೋಗ್ತಾರೆ, ಪಾಯಿಂಟ್ ನಂಬರ್ 1. ಎರಡನೇದು, ಏನಾರ ಈ ಥರ ವೀಡಿಯೋಸ್ ಕಂಟೆಂಟ್ ಏನಾರ ಮಾಡಬೇಕು ಅಂತಂದರೆ ಕೆಲಸದವ್ರನ್ನ ಹುಡುಕ್ತಿದ್ದೀವಿ, ಯಾರೂ ಸೆಟ್ ಆಗ್ತಾಯಿಲ್ಲ. ಆ್ಯಂಡ್ ಮೋರ್ ಓವರ್ ಸುಬ್ಬಿಗೆ ಅಡ್ಜಸ್ಟ್ ಆಗಬೇಕು, ಸುಬ್ಬಿಗೆ ಕಂಫರ್ಟ್ ಆಗಬೇಕು ಅಂತ ನಾವೆಲ್ಲ ವೆಯ್ಟ್ ಮಾಡ್ತಾಯಿದ್ದೀವಿ. ಸ್ಟೋರಿ ಹಾಕಿದ್ವಿ,
ಕೆಲಸದವ್ರು ಬೇಕು ಅದು ಇದು ಅಂತಲ್ಲ. ಸೊ ಕೆಲಸದವ್ರನ್ನ ಹುಡುಕ್ತಾ ಇದ್ದೀವಿ. ಅದನ್ನು ಅಮ್ಮ ಓಕೆ ಮಾಡಬೇಕು, ಅವರಿಗೆ ಅಡ್ಜಸ್ಟ್ ಆಗಬೇಕು. ಮೂರನೇದು, ನಮ್ಮದು ಮೈಸೂರಲ್ಲಿ ಮನೆ ಇರೋದ್ರಿಂದ ಅಲ್ಲಿ ತುಂಬ ಕೆಲಸಗಳಿದೆ. ಪಾಪ ನಮ್ಮ ಅತ್ತೆ ಅಲ್ಲಿಗೆ ಹೋದರು ಇಲ್ಲಿಂದ. ಯಾಕಂದರೆ ಅಲ್ಲಿ ಕೆಲಸಗಳು ಅವರಿಲ್ಲ ಅಂತಂದರೆ ಒಂದು ಕೆಲಸನೂ ಆಗೋದಿಲ್ಲ. ಅವ್ರಿಗೆ ಕಷ್ಟ ಆಗುತ್ತೆ. ಅದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಮಾವ ಕಳಿಸಿದ್ರು ಇಲ್ಲಿಗೆ. ಅವ್ರ ಊಟಕ್ಕೆ ಅಥವಾ ಅವರಿದ್ದಕ್ಕೆ ಎಲ್ಲದಕ್ಕೂ ತೊಂದರೆ ಆಗಿದ್ದರೂ ಕೂಡ ಅದಕ್ಕೆ ನಾವು ಇಲ್ಲಿ ನಾವೇ ಅಡ್ಜಸ್ಟ್ ಮಾಡ್ಕೊತೀವಿ, ನಾವೇ ಬ್ಯಾಲೆನ್ಸ್ ಮಾಡ್ಕೊತೀವಿ. ನೀವು ಅಲ್ಲಿಲ್ಲ ಅಂತ ಅಂದರೆ ಕಷ್ಟ ಆಗುತ್ತೆ ಅಂತ ನಾವೆಲ್ಲರೂ ಮಾತಾಡ್ಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡ್ತಿರೋ ಅಂಥದ್ದು. ಸೊ ಶೋಯಿಂಗ್ ಓನ್ಲಿ ಲಿಟಲ್. ಸೊ ಹಾಗಾಗಿ ಒಂದು ಕ್ಲಾರಿಟಿ ಕೊಡುವ ಅಂತ ನಾನು ಇದನ್ನು ಫ್ರೆಶ್ ಆಗಿದ್ದೀನಿ. ಹೊಟ್ಟೆ ಕಟ್ಟಿದ್ದಾರೆ. ತಪ್ಪ ಕಟ್ಟಿದ್ದಾರೆ ನೋಡಿ. ಕ್ಯೂಟ್. ಬನ್ನಿ ಲೆಟ್ಸ್ ಗೋ. ಇವಾಗ ಆರಾಮಾಗಿ ಬಾಟ್ಲಲ್ಲಿ ನೀರು ಕುಡಿಬೋದು. ಇಲ್ಲ ಅಂತ ಅಂದರೆ ಆನವ್ ಬಿಡೋದಿಲ್ಲ. ನೋಡಿ ನಮ್ಮ ಅಮ್ಮ ಪಾಪ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಯಾರೋ ಒಬ್ಬರು ಬರ್ತೀನಿ ಅಂದಿದ್ದಾರೆ, ನೋಡೋಣ ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಮೋರೋವರ್ ಇನ್ನೊಂದೇನೆಂದರೆ, ನಮಗೆ ಏನಕ್ಕೆ ಕೆಲಸದವ್ರದ್ದು ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದರೆ, ನಮಗೆ ಕೆಲಸದವರು ಜೊತೆ ಅಮ್ಮಂಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಅವ್ರು ಕೆಲಸ ಮಾಡ್ತಿದ್ರೆ ಇವ್ರಿಗೆ ಸುಮ್ಮನೆ ಇರೋದಕ್ಕಾಗಲ್ಲ. ಒಂಥರ ಏನೋ ಅದು ಹೆಂಗೆ ಎಕ್ಸ್ಪ್ಲೈನ್ ಮಾಡೋದಂತನೂ ಗೊತ್ತಿಲ್ಲ. ಅಂದರೆ ನಮಗೆ ಕೆಲಸದವ್ರನ್ನ ಇಟ್ಕೊಂಡು ಲೈಫ್ ಲೀಡ್ ಮಾಡಿ ವಿ ಡೋಂಟ್ ನೋ ಅದು. ಸೊ ಹಾಗಾಗಿ ಸ್ವಲ್ಪ ಅಯ್ಯೋ, ಈಗ ನಮಗಿಂತ ಅಮ್ಮಂಗಿಂತ ಸ್ವಲ್ಪ ವಯಸ್ಸಾಗಿರೋರು ಬಂದರೆ ಅಮ್ಮಂಗೆ ಕಷ್ಟ. ಅಯ್ಯೋ ನಾನೇ ಚಿಕ್ಕವಳು, ಅವ್ರ ಹತ್ರ ಹಿಂಗೆ ಕೆಲಸ ಮಾಡಿಸ್ಕೊಳ್ಳೋದು, ಈ ಥರ ಒಂದಷ್ಟು ಇದಕ್ಕೆ. ಅದು ಬಿಟ್ಟರೆ ಅದೇ ಮೇಜರ್ ಪ್ರಾಬ್ಲಮ್. ಅಷ್ಟು ಈಸಿ ಇಲ್ಲ, ಅಷ್ಟು ಈಸಿಯಾಗಿ ಕಾಣಿಸ್ತಾ ಇಲ್ಲ ಯಾವುದು. ಎಲ್ಲ ಒಂದೊಂದು ದಿನ ಒಂದೊಂದು ಥರ. ಕೆಲವೊಂದು ಸಲ ಹೇಳಿಲ್ಲ ಅಂದರೂ ಎಲ್ಲ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ಫಿನಾನ್ಷಿಯಲಿ ಚೆನ್ನಾಗಿದ್ರೆ ಮೆಂಟಲಿ ಚೆನ್ನಾಗಿರಲ್ಲ, ಮೆಂಟಲಿ ಚೆನ್ನಾಗಿದ್ರೆ ಫಿಸಿಕಲಿ ಚೆನ್ನಾಗಿರಲ್ಲ, ಫಿಸಿಕಲಿ ಚೆನ್ನಾಗಿದ್ರೆ ಮೆಂಟಲಿ ಫೈನಾನ್ಷಿಯಲಿ ಚೆನ್ನಾಗಿರಲ್ಲ. ಹಾಗೆ ಮನುಷ್ಯ ಅಂದಮೇಲೆ ಎಲ್ರಿಗೂ ಪ್ರಾಬ್ಲಮ್ ಇರುತ್ತೆ. ಆ್ಯಂಡ್ ನಾವು ಜಡ್ಜ್ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಅಷ್ಟೇ ನಾನು ಹೇಳ್ತೀನಿ ಎಲ್ರಿಗೂ. ನೋಡೋಣ, ಬೆಲ್ಟ್ ಕಟ್ಬಿಟ್ಟು ಕೂರಕ್ಕಾಗ್ತಾಯಿಲ್ಲ. ಆ್ಯಂಡ್ ನಾನು ವ್ಲಾಗ್ ಮಾಡಬೇಕು ಅಂತ ಎದ್ದು ಕೂತ್ಕೊಂಡು ವ್ಲಾಗ್ ಮಾಡಿರ್ತೀನಿ, ಮಿಕ್ಕಿದ ಟೈಮಲ್ಲಿ ಮಲಗಿರ್ತೀನಿ. ಸೊ ಅದನ್ನು ನಾನು ವ್ಲಾಗ್ ಮಾಡಿದೆ. ಮಲ್ಕೊಂಡು ವ್ಲಾಗ್ ಮಾಡಿದ್ರೆ ಚೆನ್ನಾಗಿರುತ್ತಾ? ನಿಮಗೆಲ್ಲ ರೆಸ್ಪೆಕ್ಟ್ ಕೊಟ್ಟಂಗೆ ಆಗಲ್ಲ ಅಲ್ವಾ? ಸೊ ಅದಕ್ಕೆ ಎದ್ದು ವ್ಲಾಗ್ ಮಾಡೋ ಸಮಯದಲ್ಲಿ ಮಾತ್ರ ಕ್ಯಾಪ್ಚರ್ ಮಾಡಿರ್ತೀನಿ, ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಮಲಗಿರ್ತೀನಿ. ಸೊ ಗೈಸ್, ಐ ಲವ್ ಯು ಆಲ್. ಓಯ್, ಏನು ಮಾಡ್ತಿದ್ದೀರಾ ಸರ್? ಸುಮ್ಮನೆ ಏನು ಆಟಾಡ್ತಾ ಇರಲಿಲ್ವಾ? ಏನು ಆಟಾಡ್ತಾ ಇಲ್ವಾ? ಕಳ್ಳ ಹೇಳೋ. ಹೇಳು, ಪರವಾಗಿಲ್ಲ, ನಾಚ್ಕೋಬೇಡ. ಏನಕ್ಕೆ ಬೇಗ ಬರಕ್ಕೆ ಹೋದೆ? ಹೋಗೋಲೋ. ಇದು ಈ ಫೋಟೋ ಬಂದ್ಬಿಟ್ಟು ಆನವ್ದು, ಪ್ಲೀಸ್ ಕನ್ಫ್ಯೂಸ್. ಇನ್ನು ಇಡ್ಬಿಡು ಮುಂದೆ. ಇದು ಫೋಟೋ ಬಂದ್ಬಿಟ್ಟು ಆನವ್ದು, ಸೊ ಕನ್ಫ್ಯೂಸ್ ಮಾಡ್ಕೊಬೇಡಿ ಎಲ್ಲರೂ ಪ್ಲೀಸ್. ಹಿಂಗಪ್ಪ ನಗದು ಆನವ್. cheeks, dimples, teeth within, curly hair, very fair, eyes are blue, lovely too, teacher's pet, is that you? Yes. ಅದೇನದು ಟೂ ಹಿಂಗೆ ಮಾಡಿದ್ರೆ ಟೂ ಹಿಂಗಂತ ಹಿಂಗೆ ಟೂ. ಏನು ಮಾಡೋದಮ್ಮ? ಏನು ಸ್ನಾನ ಮಾಡ್ಕೊಬಿಡ್ತೀನಿ ನಾನು. ಏನಕ್ಕೆ?
ಸ್ನಾನ ಮಾಡ್ಬೇಕು ಅನಿಸ್ತಿದೆ. ಅದಕ್ಕೆ ಜನರೇ ಎಲ್ಲರೂ ಸ್ನಾನ ಮಾಡಿ, ದಿನ ಸ್ನಾನ ಮಾಡಿ. ಅಂದ್ಬಿಟ್ಟು ಸ್ನಾನ ಮಾಡದೇ ಇರ್ಬೇಡ್ರಿ, ಸ್ನಾನ ಮಾಡ್ರಿ. ಯಾಕಂದ್ರೆ ನಾನು ಸ್ನಾನ ಮಾಡಿದ್ರ ಒಂದು ದಿನದಿಂದ ಒಂದು ಸ್ಟ್ರೈಕ್ ಮಾಡಿರೋದಕ್ಕೆ ತುಂಬಾ ಟೈಮ್ ಬಾಂಬು ಎಲ್ಲಿ ಅಲ್ಲಿ ಮೇಲೆ ಕಬ್ಬೈತಿ ಎತ್ಕೊಂಡು ಅದನ್ನ ಬಕೆಟ್ ಹೊಡಕ್ಕೆ ಅದನ್ನ ಹೆಂಗ್ ಯಾವ್ದ್ರಲ್ಲಿ ಹಾಕೊಂಡು ಹೋಗ್ತೀಯ? ಬೀಸಕ್ಕೆ ಕಣ. ಏ ಬಕೆಟ್ ಹೆಂಗವ, ಬಕೆಟ್ ಒಳಗಡೆ ಹಾಕೊಂಡು ಹೋಗಕ್ಕಾಗತ್ತೆ? ಬಾ ನೀನು ಅಪ್ಪು ಸುಬ್ಬಿ ಬಾ. ಎಷ್ಟು ಸಕಲಾಗಿ ಮಾಡ್ಕೊಂಬಂದವನ್ ಗೊತ್ತಾ ಗೈಸ್ ವ್ಲಾಗ್ಸ್ನ. ಹ್ಞೂ ಅಮ್ಮ ಮುತ್ಕೊಡ್ತೀನಿ ನನಗೆ. ಮುತ್ತು ಕೊಡ್ತೀಯ ಅಂತ ಅಲ್ಲಿ ಕಂಟೆಂಟ್ ಮಾಡ್ರು ಅಂದ್ರೆ ಇಲ್ಲಿ ಕಂಟೆಂಟ್ ಕೊಡ್ತಾರೆ. ಅದೇ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಕ್ಲೆವರ್ ಆಗೋಣ ಈಗ. ಆಮೇಲೆ ಸ್ವಲ್ಪ ನೀನು ಜಾಸ್ತಿ ಖುಷಿಯಾಗಿ ಇದು ಮಾಡ್ಬಿಟ್ಟು ಆಮೇಲೆ ಸಡನ್ ಸ್ಟಾಪ್ ಮಾಡ್ಬಿಡು. ನಮ್ದೈತಲ್ವಾ ಅಪ್ಪು ಆನವ್ ಬಂದ್ರ ನನಗೆ ಒಬ್ಬ ಅಕ್ಕಿ ಅಮ್ಮ ಮೂಟೆನೇ ಹೆಂಗಮ್ಮ ಮೂಟೆ ಎತ್ತಿಡಕ್ಕಾಗುತ್ತೆ? ಈಗ ಯಾವ ಸಾಂಗ್ ಆಡ್ಬೇಕಪ್ಪು ನಾನು? ನರಿಗಳು ನ್ಯಾಯನ ಹೇಳುವಾಗ ಕಿವಿಗೊಟ್ಟು ಕೇಳಬೇಕ, ಮೊಸಳೆಯು ಕಣ್ಣೀರು ಇಡುವಾಗ, ಆಮೇಲೆ ಏನೋ ಗೊತ್ತಿಲ್ಲ, ಅಳಬೇಕಾ? ಬೇಡ. ಸೊ ಇದೆ ಮೊಬೈಲ್ ಇಲ್ಲಮ್ಮ. ಏ ನೀನ್ ಯಾಕೋ ಇದನ್ನ ಮಾಡ್ತೀಯಾ? ಅಲ್ಲ ಹೇಳಿದ್ದು ಇದನ್ನೇ ಪುಡಿ ಮಾಡೋದು. ರೋಸ್ ಪೆಟಲ್ಸ್, ಓಟ್ಸ್, ಇದು ಅರ್ಶಿನದ ಕೊಂಬು ಇನ್ನ ಒಳಗೆ ಅದೆಲ್ಲ ತೋರಿಸಿದ್ರಲ್ಲ, ಅದನ್ನೆಲ್ಲ ಹಾಕಿದ್ದಾರೆ. ಇವಾಗ ಹೋಗಿ ಅಪ್ಪು ಹೋಗಿ ರುಬ್ಬಿಸ್ಕೊಂಡ್ಬರ್ತಾನೆ. ಸಾರಿ ಬೀಸ್ಕೊಂಡು ಬರ್ತಾನೆ. ಏನ್ ಮಾತಾಡುವಂತ ಮಾತಾಡ್ತೀಯ? ಹೇ ಅಪ್ಪು ಸುಬ್ಬಿ ವ್ಲಾಗ್ಸ್ ಅಂತ ಏನು? ಸಾರಿ ಅಪ್ಪು ಸುಬ್ಬಿ ವ್ಲಾಗ್ಸ್. ಅಪ್ಪು ನೀನು ಫಸ್ಟ್ ಅದನ್ನ ಎಡಿಟ್ ಮಾಡಿ ಹಾಕಿದ್ರೆ ತಾನೇ ಕಣೋ. ಅದೇ 11:30. ಸೊ ನಾಳೆಯಿಂದ ಅಪ್ಪು ಸುಬ್ಬಿ ವ್ಲಾಗ್ಸ್ ಬರ್ತಾ ಇದೆ. ನೀವೆಲ್ಲ ವೆಯ್ಟ್ ಮಾಡ್ತಿದ್ದಂತಹ ವ್ಲಾಗ್ಸ್ ಬರ್ತಾ ಇದೆ. ಆನವ್ ಅವ್ರು ನೋಡಿ ಏನ್ ಕೆಲ್ಸಗಳು ಮಾಡ್ತಾವ್ರು ಸಿಕ್ಕಾಬಟ್ಟೆ. ಮೊಬೈಲ್ ಎತ್ಕೊ ನೀನ್ ಮಾಡು. ನೀನ್ ಮಾಡಮ್ಮ ವಿಡಿಯೋನ. ಏಯ್ ಹೇಳೋ. ಹೆಣ್ಮಗು ಆನವು ಪ್ರೆಗ್ನೆನ್ಸಿಲಿ ಬರೀ ಹೆಣ್ಮಗು ಸಾಂಗು. ಅಳೋದು ಹೆಣ್ಮಗು ಆಗ್ಬೇಕು. ಹೆಣ್ಮಗು ಆಗಿದ ತಕ್ಷಣ ಖುಷಿ ಆಯ್ತು, ಅದೊಂದು ಆಯ್ತು ಅಂತ. ಬಟ್ ಇವ್ರು ಹುಡ್ತಾರಂತೂ ನನಗೆ ನಿಜವಾಗ್ಲೂ ಅನ್ಸಿದ್ದು ಒಂದೇ ಮಮ್ಮಿ, ಅದೊಂದು ಇರುತ್ತೆ ಗೊತ್ತಾ, ಹೆಣ್ಮಗು ಆಗಿದ ತಕ್ಷಣ ಅದೊಂದೇನೋ ಒಂಥರ ಚೇಂಜ್ ಆಗುತ್ತೆ. ಅದು ನೀನು ಒಳಗಡೆ ಇದ್ದಿದ್ದು ಭಾರಿ ಖುಷಿ ಆಯ್ತು ನಿಮಗೆ. ನನಗೆ ಮೂಲ್ಯ ಆ ವಿಡಿಯೋದಲ್ಲಿ ನೋಡಿಬೇಕಿದ್ರೆ ತೆಗೆದು ನೋಡೋದು. ಮಾಮ ಮಗ್ನೆ ಮಾಮ ಮಗ್ನೆ. ಅಪ್ಪು ಈ ಸಲ ಬಿಯರ್ಡ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ ನಿಂಗೆ? ಹಾಂ, ಇವತ್ತು ಒಬ್ಬರು ಕೆಲಸಕ್ಕೆ ಅಂತ ಬಂದಿದ್ದರು. ಸೊ ಇನ್ಮೇಲಿಂದ ಬರ್ತಾರೆ ನಾಳೆ. ಆ್ಯಕ್ಚುಲಿ ಡೈಲಿ ಬರ್ತಾಯಿದ್ರು ನಮ್ಮ ಮನೆಗೆ, ನಾವು ಅದನ್ನು ಕ್ಯಾಪ್ಚರ್ ಮಾಡಿಲ್ಲ ಅಷ್ಟೇ. ಅವರು ಇವಾಗ ಅಂದರೆ ಹಿಂಗೆ ಹೇಳ್ತಾರೆ, ರೆಗ್ಯುಲರ್ ಆಗಿ ಇರ್ತಿರಲಿಲ್ಲ, ಜಸ್ಟ್ ಕಸ ಗುಡಿಸಿ ಮನೆ ಒರೆಸಿ ಪಾತ್ರೆ ಎಲ್ಲ ತೊಳ್ಕೊಟ್ಟು ಹೋಗೋರು. ಶ್ರೀದೇವಿ ಅಕ್ಕ ಅಂತ ಅವ್ರು ಬರ್ತಾಯಿದ್ರು. ಸೊ ಈಗ ಅವ್ರಿಗೇನೋ ಹುಷಾರಿಲ್ಲ ಅಂತ ಅವರು ಊರಿಗೆ ಹೋಗ್ತಾ ಇದ್ದಾರೆ. ಅವ್ರು ತುಂಬ ವರ್ಷದಿಂದ ಬರ್ತಾ ಇದ್ದಾರೆ. ಗೊತ್ತಿಲ್ಲ, ಅದನ್ನು ಕ್ಯಾಪ್ಚರ್ ಮಾಡಬೇಕಿತ್ತೇನೋ. ಅವ್ರಿಗೂ ಒಂಥರ ಮುಜುಗರ ಇರುತ್ತೆ, ಅದೆಲ್ಲ ಅಷ್ಟು ಸರಿ ಕಾಣಲ್ಲ ಅಂತ ಮಾಡಿಲ್ಲ. ಆ್ಯಂಡ್ ಅವ್ರ ಬದಲಾಗಿ ಈಗ ಇನ್ನೊಬ್ಬರು ಬರ್ತಾ ಇದ್ದಾರೆ ಇವತ್ತಿಂದ ಇದ್ದಾರೆ. ಆ್ಯಂಡ್ ನೋಡೋಣ ಎಲ್ಲ ಹೋಗ್ತಾ ಇದೆ. ಇವತ್ತಿನ ದಿನ ಅಷ್ಟು ಚೆನ್ನಾಗೇ ಇಲ್ಲ.
ಎಲ್ಲಾರನ್ನೂ ಸಮಾಧಾನ ಮಾಡೋ ಅಷ್ಟೊತ್ತಿಗೆ ಹೆಂಗೆ ಅನ್ಸುತ್ತೆ ಅಂದರೆ ಈ ಕಡೆ ಅವ್ರಿಗೂ ಹೇಳೋಕ್ಕಾಗಲ್ಲ ಇವ್ರಿಗೂ ಹೇಳೋಕ್ಕಾಗಲ್ಲ. You know what? I just miss myself. ತುಂಟ 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 ಎಲ್ಲಿ ಬೆಟ್ಟ ಬಾಯ್ ಅವನು ಅಪ್ಪು ಏನಾರು ಕರಿಬೇಕು. ಯಪ್ಪ ಏನಮ್ಮ ಅಂಕರ್ದೆ, ಏ ಏನ್ ನೋಡ್ತಾ ಇದೆಯೋ? ಏನಂತ ಎಷ್ಟೊತ್ತಿ ಕರೆಯೋದು? ಸಾರಿ ಹೋಗ್ಬಿಟ್ಟು ಅದ್ರ ಹೊಡಕ್ಕೆ ಅದು ಯಾವ್ದಾದ್ರು ಲೋ ಮಾಡ್ತಾರಲ್ಲ ಒಂದೊಂದ್ ಜನ ನಾವು ಹುಡುಗ ಅದಕ್ಕೆ ಹೋಗ್ಬಿಟ್ಟು ಅವನಿಗೆ ಅವಂದೇ ಲವ್ ಸ್ಟೋರಿ, ಅದು ಯೂತ್, ಅವಂದೇ ಲೈಫ್ ಸ್ಟೋರಿ, ಯೂತ್ ಫಿಲಮು. ಕೊನೆಯಲ್ಲಿ ಲಾಸ್ಟಲ್ಲಿ ಒಬ್ಳು ಸಿಗ್ತಾಳೆ, ಅವಳೇ ಬುದ್ಧಿ ಕಲಿಸ್ಬಿಟ್ಟು ಹೋಗೋದು ಫಿಲಮಲ್ಲಿ. ಜೋಶಲ್ಲಿ ಕೊಟ್ಟಿದ್ದ ನನಗೆ. ಜೋಶ್ ಕೊಟ್ಟಿದ್ದಲ್ಲ ಕೊಡ್ಬೇಕು ಅಂತ ಕೊಟ್ಟೆ. ಬಿಡು 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 ಬಿಡು. ಅಯ್ಯೋ ಅಮ್ಮ ಅದು ಹಾರ್ಮೋನ್ಸ್ ಅಮ್ಮ, ಏನು ಮಾಡೋಕ್ಕಾಗಲ್ಲ. ಮನಸ್ಸಲ್ಲ ನನಗೆ ಬಟ್ಟೆ ಬೇಕು, ಬಟ್ಟೆ ಬೇಡ ಅನ್ನೋದವನು ಲಾಸ್ಟ್ ಬಟ್ಟೆ ಬೇಕು ಅಂತ ಗೊತ್ತು, ಆದ್ರೆ ಫಿಲಮ್ ಪೂರ್ತಿ ಬಟ್ಟೆ ಬೇಡ ಅಂತ ತಾನೇ ಅನ್ನೋದು. ಅರ್ಥ ಆಗಿದೆ ತಾನೇ ನೀನು. ನೋಡಿ ಪೌಡ್ರ್ ಹಾಕೊಳ್ಳಿ ಅಷ್ಟೇ ಗೊತ್ತಾ ಅಪ್ಪು. ಅಪ್ಪು ಅದನ್ನ ಹಾಕಕ್ಕಾಗಲ್ಲ ಅಪ್ಪು. ಮುಲ್ಲಿ ತಿರ್ಗಾ ಅವ್ನು ಬಚ್ಕೊಂಡಂಗೆ ಬಚ್ಕೊಂಡಂಗೆ ಅದು ಚೆನ್ನಾಗಿ ಬರ್ತದೆ. ನಿನ್ ಕೂದಲು ಬಿಟ್ಕೊಂಡಾಗೈತೈತಾ? ಒಬ್ಬಿಯು ಹೆಂಗ್ ಮಾಡ್ತಾ? ಹಾಡು ಹಾಡು ಅಂದ್ರೆ ಏನದು ಪಾಪ ದುಃಖ ಇರೋದು ನೋಡೆ. ಯಾಕ ಮಕ್ಕ ಗಿಚ್ಕೊಂಡಿದ್ಯ ಹಾಡು ಬಂದು ಬಂದಿದ್ದ. ಹಾಯ್ ಪ್ರತೀಕ್ ಅವರು ನೋಡಿ, ಇವರಿಬ್ರು ದಾಟ್ ಈಗ ತಾನೇ ಊಟ ಮಾಡಿದ್ದಾರೆ. ನಾನು ಗರ್ಜನೆ ಮಾಡಂಗಿಲ್ಲ ಅಂದ್ರೆ ನೋಡಿ ನಿತಿನ್ ಅವರು ಪ್ರೋಮೋ ಅಲ್ಲ ಏನದು ಸುಬ್ಬಿ ಅಪ್ಪು ಸುಬ್ಬಿ ವ್ಲಾಗ್ಸ್ ನಾ ಎಡಿಟ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ. ರೆಕಾರ್ಡ್ ಮಾಡ್ಕೊಳಕಮ್ಮ. ನಾವು ತೋರಿಸಿಲ್ಲ ಏನದು, ತೋರಿಸಿಲ್ಲ ನೋಡ್ರಿ ಏನು ಎತ್ಕೊಂಬಂದವ ನೋಡಿ. ಅಯ್ಯೋಯ್ಯೋ ಏನದು ಆನವ್? ಓಹೋ ಗುಡ್ ನೈಟ್ ಬೇಬಿ. ಗುಡ್ ನೈಟ್ ಆನವ್. ಗುಡ್ ನೈಟ್ ಹೇಳು. 1 2 ಹೇಳಮ್ಮ. 1 2 3. ಅಮ್ಮಂಗೆ ಸಾರಿ ಕೇಳು. ಆನವ್ ಸಾರಿ ಕೇಳು. ಸಾರಿ ಸಾರಿ ಸಾರಿ. ಇಟ್ಸ್ ಓಕೆ ಆನವ್, ಅರ್ಥ ಮಾಡಬೇಡ ಇನ್ಮೇಲೆ ಅಮ್ಮಗ. ಓಕೆನಾ? ಸಾರಿ. ಗುಡ್ ನೈಟ್. ಐ ಲವ್ ಯು ಆನವ್. ಐ ಲವ್ ಯು. ಲವ್ ಯು. ಲವ್ ಯು. ಉಮ್ಮ ಉಮ್ಮ ಉಮ್ಮ. ಆನವ್ ಫ್ಲೈಯಿಂಗ್ ಕಿಸ್. ಐ ಲವ್ ಯು ಆನವ್. ಓಕೆ ಬಾಯ್. ನಿತಿನ್ ಅವ್ರು ಬಂದು ನನ್ನ ಹತ್ರ ಯೂಟ್ಯೂಬ್ ಹೇಗೆ ಮಾಡಬೇಕು ಅಂತ ಹೇಳಿಸ್ಕೊತಾ ಇದ್ದಾರೆ. ಅವರ ಡೆಡಿಕೇಶನ್ ಲೆವೆಲ್ ನಮ್ಗೆ ತುಂಬ ಇಷ್ಟ ಆಗ್ತಾಯಿದೆ. ಹೇಗೆ ಕ್ಯಾಮ್ರಾ ಇಟ್ಕೊಳ್ಳೋದು ನೋಡಿ, ಮತ್ತೆ ತಪ್ಪಿಡ್ಕೊಂಡಿದ್ದಾನೆ. ಈಗ ಕರೆಕ್ಟಾಗಿ ಬರುತ್ತೆ. ತಿರುಗಿಸು.
ಕರೆಕ್ಟು ಕರೆಕ್ಟು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಕನ್ಫ್ಯೂಸ್ ಆಗ್ತಾ ಇದ್ದಾನೆ, ಸ್ವಲ್ಪ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಕಾನ್ಷಿಯಸ್ ಆಗಿದ್ದಾನೆ, ಸ್ಟಿಲ್ ಕಲಿತಿದ್ದಾನೆ. ನೋಡೋಣ, ಅವ್ನಿಗೆ ಇಂಟ್ರೆಸ್ಟ್ ಬಂದಿರೋದೇ ದೊಡ್ಡ ವಿಷಯ. ಯಾಕಂದರೆ ಪಾಪ ಅವ್ನಿಗೆ ದಿಸ್ ಈಸ್ ನಾಟ್ ಇಸ್ ಫುಡ್. ನನಗೂ ಸ್ಟಾರ್ಟಿಂಗೆಲ್ಲ ಮಾಡುವಾಗ ಸಖತ್ ಸ್ಟ್ರಗಲ್ ಆಯ್ತು. ಯಾಕಂದರೆ ಪ್ರತೀಕ್ ಮಾಡ್ತಾಯಿದ್ರು, ನಾನು ವಾಸ್ ಅ ಪಾರ್ಟ್ ಆಫ್ ವ್ಲಾಗ್. ಈಗ ನಾನೇ ವ್ಲಾಗ್ ಮಾಡ್ತೀನಿ ಅಂತಂದರೆ ನನಗೆ ಅದು ನಾನು ವ್ಲಾಗ್ ಮಾಡ್ತೀನಿ ಚಾನ್ಸೇ ಇಲ್ಲ ಅಂತ. ಬಟ್ ಇವಾಗ ನನಗೆ ಐ ಫೀಲ್ ಸೋ ಕಾನ್ಫಿಡೆಂಟ್. ವ್ಲಾಗ್ ಮಾಡೋವಾಗ ಏನೇನು ಹೇಳಬೇಕು ಏನೇನೆಲ್ಲ ಅದು ಆಟೋಮೆಟಿಕ್ಕಾಗಿ ಬರುತ್ತೆ ಅದು. ಸೊ ಹಂಗಾಗಿದೆ. ಆದಷ್ಟು ಬೇಗ ನಿತಿನ್ ನನ್ನ ತಮ್ಮ ಅಲ್ವಾ, ಹಂಗಾಗಿ ಆಗ್ತಾನೆ. ನೀನು ಹೆಂಗೆ ಇಲ್ಲಿ ಅಪೋಸಿಟ್ ಇರುವಾಗ ನಿನಗೆ ಕೌಂಟರ್ ಅಥವಾ ಕಂಟೆಂಟ್ ಕೊಡ್ತೀಯಾ, ಹಂಗೆ ಡೈರೆಕ್ಟಾಗಿರೋ, ಕಾನ್ಷಿಯಸ್ ಆಗಬೇಡ, ಬಿ ಯು. ರಿಲಿ ಪ್ರೋಮೋ ವ್ಲಾಗ್ಸಲ್ಲಿ ಏನಂದರೆ ದೇರ್ ಈಸ್ ನೋ ಫಿಲ್ಟರ್. ಅಂದರೆ ನಾವು ಬೇಕಂತಲೇ ಏನೋ ಪೋರ್ಟ್ರೇ ಮಾಡಿ ಆ ಥರದ್ದೇನೂ ಇಲ್ಲ. ಸೊ ಯು ಆರ್ ಬೀಯಿಂಗ್ ಅ ಪ್ರೋಮೋ ವ್ಲಾಗ್ಸ್ ಹಂಗಲ್ಲ, ಬೀಯಿಂಗ್ ಎ ಪಾರ್ಟ್ ಆಫ್ ಪ್ರೋಮೋ ವ್ಲಾಗ್ಸ್. ನೀನು ಕಲಿಬೇಕಾಗಿರೋದು ಬಿ ರಿಯಲ್. ಅದೇ ರಿಯಲ್ ಆಗಿ ಇದ್ದೀನಿ, ಆದರೆ ಜನ ನೋಡ್ತವ್ರೆ ಅನ್ನೋ ಥರ ಫೀಲ್ ಆಗ್ತಿರುತ್ತೆ ನನಗೆ. ಹಂಗೆ ಅಂದ್ಕೊಂಡು ಮಾತಾಡಿದಾಗಲೂ ನೀನು ರಿಯಲ್ ಆಗಿರೋದಕ್ಕೆ ಸಾಧ್ಯ. ಓವರ್ ಕಾನ್ಷಿಯಸ್ ಆಗಬೇಡ ಅಷ್ಟೆ. ಸೊ ಒಂದಷ್ಟು ಇನ್ನೊಂದೇನಂದ್ರೆ ಜನರು ಸ್ವಲ್ಪ ಇನ್ನೊಂದೇನೆಂದರೆ ಸ್ವಲ್ಪ ಪಬ್ಲಿಕಲ್ಲಿ ಫೋನ್ ಯೂಸ್ ಮಾಡೋದೆಲ್ಲ ಸ್ವಲ್ಪ ಕಷ್ಟ. ಬಟ್ ಯೂಸ್ ಟು ಇಟ್ ಆಗ್ತೀಯ, ಅದಕ್ಕೆ ಸ್ಪೇಸ್ ಕೊಡು. ಧೈರ್ಯವಾಗಿ ಮಾಡಿದೆ. ಅಲ್ಲ ಅಡ್ಯಾಪ್ಟ್ ಆಗೋದಕ್ಕೆ ನಿನ್ನ ಲೈಫ್ ಸ್ಟೈಲ್ಗೆ ನಿನಗೆ ಸ್ವಲ್ಪ ಸ್ಪೇಸ್ ಬೇಕು. ಇಲ್ಲಿ ಬ್ರೇಕ್ ಡೌನ್ ಆಗಬಾರ್ದು ಈ ಥರ ಸಮಯದಲ್ಲಿ. ಇನ್ನೂ ವರ್ಸ್ಟ್ ಕೇಸ್ ಬರುತ್ತೆ ಆಯಿತಾ, ಅದನ್ನೆಲ್ಲ ಬ್ರೇಕ್ ಡೌನ್ ಆಗಬಾರ್ದು. ನನ್ನ ಜನಕ್ಕೋಸ್ಕರ, ನನ್ನ ಪ್ರೋಮೋ ವ್ಲಾಗ್ಸ್ ಫ್ಯಾಮಿಲಿ ಅವ್ರು ನನ್ನನ್ನು ಸ್ವಲ್ಪ ನೋಡಿ ಇನ್ನೂ ಡೀಟೇಲಾಗಿ ನೋಡಬೇಕು ಅನ್ನೋದಕ್ಕೋಸ್ಕರ ನಾನು ಮಾಡೇ ಮಾಡ್ತೀನಿ. ಅಯ್ಯಯ್ಯೋ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಾಳೆ ಮತ್ತೆ ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬಾಯ್.